ಬರೀ ನಿಮ್ ಡೈರಿ ಅಲ್ಲ, ಮಮ್ಮಿ ಡೈರಿನೂ ಓದಿದ್ವಿ. ಅಯ್ಯೋ, ಅದನ್ನು ಓದ್ಬಿಟ್ರಾ? ಪಪ್ಪ, ನೀವು ಓದ್ಬೇಕು ಅಮ್ಮನ ಡೈರಿನ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಏಯ್, ನೀವಿಬ್ರು ಚಿಕ್ಕ ಮಕ್ಕಳು, ಚಿಕ್ಕವರು ಹಾಗೆಲ್ಲ ದೊಡ್ಡವ್ರ ಡೈರಿ ಓದ್ಬಾರ್ದು. ಸಾರಿ ಪಪ್ಪ, ಇನ್ಮೇಲೆ ಹಂಗ್ ಮಾಡಲ್ಲ. ಗುಡ್. ಪಪ್ಪ, ನಾನು ಹಂಗೆ ಮಾಡಲ್ಲ. ವೆರಿ ಗುಡ್. ಪಪ್ಪ, ಆದ್ರೂ ಒಂದು ಕಂಡೀಷನ್, ನೀವ್ ಯಾವಾಗ ನನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ? ಯಾವಾಗ ಅಂದ್ರೇನು? ನಾಳೆನೆ ಆಫೀಸಿಗೆ ರಜಾ ಹಾಕ್ತೀನಿ, ನಿಮ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಯಾವ ಖುಷಿಗೆ? ಅಮ್ಮ, ಪಪ್ಪ ನಾಳೆ ರಜೆ ಮಾಡ್ತಾರಂತೆ, ನಮ್ನ ಆಚೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಓ, ಮಕ್ಕಳಿಗೋಸ್ಕರ ನಾಳೆ ಆಫೀಸ್ ರಜಾನಾ? ಅಷ್ಟೇ. ಅಮ್ಮ, ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಪಪ್ಪ ನಿಮ್ಗೋಸ್ಕರ ಒಂದ್ ದಿವಸ ರಜೆ ಹಾಕ್ಲಿಲ್ವಾ? ಯಾವಾಗ ರಜೆ ಹಾಕಿದ್ರು? ಅಂದ್ರೆ ನೀವು ಪಪ್ಪಂಗ್ ಟ್ರೀಟ್ ಕೊಡಿಸಿದಾಗ. ನೀವು ವಾಚ್ ಕೊಡ್ಸಿದ್ದೀರಾ, ಸಿನಿಮಾ ಕರ್ಕೊಂಡು ಹೋಗಿದ್ದೀರಾ, ಮತ್ತೆ ಬಟ್ಟೆ ಎಲ್ಲ ಕೊಡ್ಸಿದ್ದೀರಾ. ಈ ವಿಷಯ ನಿಮಗೆ ಗೊತ್ತಾಯ್ತು? ಚಿಕ್ಕ ಹೇಳಿದ್ರು. ಹೌದೌದು, ಮಾತಾಡುವಾಗ ಏನೋ ಹೇಳಿರ್ತಾರೆ ಬಿಡಿ. ಅಪ್ಪೆ ಪಾರ್ಥಾಗೆ ಮಕ್ಕಳ ಹತ್ರ ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು ಒಂದು ಗೊತ್ತಾಗಲ್ಲ. ನೋಡ್ತೀನಿ ಅವ್ರನ್ನ ಹೋಗಿ. ಏನು ಹಾಗೆ ನೋಡ್ತಾ ಇದ್ದೀರಾ? ಹಾಲು ಕುಡೀರಿ, ಸ್ಕೂಲ್ಗೆ ಲೇಟ್ ಆಗುತ್ತೆ. ಸರಿ ಪಪ್ಪ. ಆನಂದ್, 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 ಎದ್ದೇಳು, ರೂಮಲ್ಲಿ ಹೋಗಿ ಮಲ್ಗು. ಯಾಕೆ ಇವತ್ತು ಇಷ್ಟೊಂದು ಲೇಟ್ ಆಯ್ತು? ಅಷ್ಟೊಂದು ಕೆಲಸ ಆಯ್ತು ಆಫೀಸಲ್ಲಿ? ಯಾಕೆ ಕೇಳ್ತೀಯ ಚಿನ್ನ, ಸಿಕ್ಕಾಪಟ್ಟೆ ಕೆಲಸ. ಇವತ್ತು ಮಾಡಿ ಮುಗಿಸ್ಕೋಬೋದಾಗಿತ್ತು. ಅವನಿದಾನಲ್ಲ ನಿನ್ನ ಡಾರ್ಲಿಂಗು, ಮದುವೆಯಾಗಿ ಮಕ್ಕಳಾದರೂ ಇನ್ನೂ ಹಳೆ ಭಾಷೆ. ಕೆಲಸ ಮಾಡಿ ಮುಗಿಸ್ಬೇಕು ಅಂದರೆ ಮುಗಿಸ್ಬೇಕು ಅಷ್ಟೇ. ಎದೆ ಮೇಲೆ ಕೂತ್ಕೊಂಡ್ಬಿಡ್ತಾನೆ, ಬ್ಲ್ಯಾಕ್ ಮೇಲ್ ಬೇರೆ. ಹೌದಾ? ಅಂದರೆ ಗೊತ್ತಲ್ಲ ಅವ್ನು ಬ್ಲ್ಯಾಕ್ ಮೇಲು. ನಗ್ತಾ ಹೇಳ್ಬಿಡ್ತಾನೆ, ಮುಗಿಸ್ಬಿಟ್ಟೆ ಹೋಗ್ಬೇಕಪ್ಪ ಅಂತ ಕಟ್ಟಾಕ್ಬಿಡ್ತಾನೆ ಆ ನಗುನಲ್ಲಿ. ಮುಗಿಸ್ ಬರೋಷ್ಟೊತ್ತಿಗೆ ಬೆಳಗಿನ ಜಾವ 5:30 ಆಗೋಯ್ತು. ಅಲ್ಲ ಆನಂದ್, ಅವನು ಅಷ್ಟೊತ್ತವರೆಗೂ ಆಫೀಸಲ್ಲೇ ಇದ್ನಾ? ಅವನೆಲ್ಲ ಅಷ್ಟೊತ್ತು ನಿನಗೆ ಫೋನ್ ಮಾಡಿದ್ದಲ್ಲ, ಅದಾಗ ಒಂದು 5 ನಿಮಿಷಕ್ಕೆ ಮನೆಯಿಂದ ಫೋನ್ ಬಂತು. ಪಪ್ಪ, ನಾವಿನ್ನೂ ಊಟ ಮಾಡಿಲ್ಲ, ಬೇಗ ಬಾ ಅಂತ ಓಡೋದ. ಏನು ಗೊತ್ತಾ ಚಿನ್ನ, ಮಕ್ಕಳು ಮಾಡಿರಲ್ಲ, ಅದಕ್ಕೆ ಮಾಡಿರ್ತಾರೆ, ಗುಡುಗುಡು ಅಂತ ಓಡ್ರ. ಏನು ನಗ್ತಾ ಇದೀಯ? ಅವನು ಓಡೋದ, ನಾವು ತಗ್ಲಾಕೊಂಡ್ವಿ. ಹೋಗೋವಾಗ ಏನು ಹೇಳ್ಬಿಟ್ಟು ಹೋಗ್ತಾನೆ ಗೊತ್ತಾ ಚಿನ್ನ? ಕೆಲಸ ಎಲ್ಲ ಮುಗಿಸಿ ಅವನಿಗೆ ಮೇಲ್ ಹಾಕ್ಬೇಕಂತೆ, ಆಮೇಲೆ ನಾವು ಮನೆಗೆ ಹೊಡ್ಬೇಕಂತೆ. ನೋಡ್ದ ಹೆಂಗೆ ತಗ್ಲಾಗ್ತಾನೆ? ಹೋಗ್ಲಿ ಬಿಡು, ಫ್ರೆಂಡೇ ತಾನೆ, ಅಷ್ಟೊಂದೆಲ್ಲ ಮನ್ಸಿಗೆ ಹಾಕೋಬೇಡ. ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ, ಯಾವತ್ತಿದ್ರೂ ನೀನು ಅವನಿಗೆ ಸಪೋರ್ಟು. ಮತ್ತೆ ಶುರು ಆಯ್ತಾ ನಿಂದು? ಮತ್ತಿನ್ನೇನು, ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಸುಸ್ತಾಗಿ ಬಂದಿದ್ದೀನಲ್ಲ, ನನ್ನ ವಿಚಾರಿಸ್ಕೊಳ್ಳೋದು ಬಿಟ್ಬಿಟ್ಟು ಅವನು ಕೆಲಸ ಮಾಡಿದ್ನ ಬೆಳಗಾನ ಅಂತ ಕೇಳ್ತೀಯಲ್ಲ. ಏನಪ್ಪ, ಜೆಲಸ್ ಫೀಲ್ ಆಗ್ತಿದ್ಯಾ? ಜೆಲಸ್ ಅಲ್ಲ, ಉರಿ, ಬರ್ನಿಂಗು. ಅಲ್ಲ ಆನಂದ್, ಅವನ ಬಗ್ಗೆ ವಿಚಾರಿಸ್ಕೋಬಾರ್ದ ನಾನು? ಅವನ್ನ ವಿಚಾರಿಸ್ಕೊಳ್ಳೋ ತಪ್ಪು ಅಂತ ಹೇಳ್ತಾ ಇಲ್ಲ. ಅಟ್ ದಿ ಸೇಮ್ ಟೈಮು ನನ್ನ ಬಗ್ಗೆನೂ ಕಾಳಜಿ ಇರಬೇಕಲ್ವಾ? ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಿದ್ದಾಗೇನೆ ಪಕ್ಕದಲ್ಲಿ ಕೂತ್ಕೊಂಡು ಹೇಗಿತ್ತು ಇವತ್ತು ದಿವಸ ಅಂತ ಮಾತಾಡಿದ್ರೆ ನಮಗೂ ಸ್ವಲ್ಪ ಅದು ಸಮಾಧಾನ ಅಲ್ವಾ? ಸರಿಯಪ್ಪ, ಇನ್ಮೇಲೆ ನೀನು ಈ ಥರ ಲೇಟಾಗಿ ಆಫೀಸಿಂದ ಬಂದಾಗ ಯಾಕೆ ಲೇಟು, ಹೇಗಿತ್ತು ಇವತ್ತು ಕೆಲಸ, ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡು, ಹೀಗೆಲ್ಲ ಹೇಳಿ ನೀನನ್ನು ಚೆನ್ನಾಗಿ ವಿಚಾರಿಸ್ಕೋತೀನಿ, ಸರಿನಾ? ನಿಜವಾಗ್ಲೂ? ಮುದ್ದು ಮುದ್ದು ಪುಟ್ಲಕ್ಷ್ಮಿ ಕದ್ದು ನನ್ನನ್ನೇ ಮೆಲ್ಮೆಲ್ಗೆ ಯಾಕೋ ನೋಡ್ತಾವಳೆ. ಸಿಡ ಸಿಡ ಕೋಪನೆ ಸಿಂಗಾರ, ಬಡ ಬಡ ಮಾತೆಲ್ಲ ಬಂಗಾರ, ತಾನೇ ಸಂದಾಗವಳೆ ಮಾತಲ್ ಮುತ್ತಿರ್ತಾಳೆ. ಸರಿ, ಈಗ ಈ ತರ ಮರ ಹತ್ಸಿದ್ ಸಾಕು, ಕಾಫಿ ಯಾರೋಗುತ್ತೆ ತಗೋ ಕುಡಿ. ಬೇಗ ಫ್ರೆಶ್ ಅಪ್ ಆಗ್ಬಾ, ನಾನು ಹೋಗಿ ತಿಂಡಿ ರೆಡಿ ಮಾಡ್ಬಿಡ್ತೀನಿ. ಓಕೆ ಚಿನ್ನ. ಯಾರು? ಯಾರ ಆನಂದ್? ಇದ್ಯಾರು? ಡಾರ್ಲಿಂಗು, ನಿನ್ ಡಾರ್ಲಿಂಗು ಟಾರ್ಚರ್ ಕೊಡ್ತಾವಳೆ. ಫೋನ್ ಪಿಕ್ ಮಾಡತ್ತಾನೆ. ಅಯ್ಯೋ
ಅಪ್ಪು ನಿಂತ್ಕೊಳ್ಳು. ಪಪ್ಪಂಗೆ ಅಮ್ಮನ್ ಡೈರಿ ಓದಿ ಅಂತ ಹೇಳಿದ್ರೆ ಓದಲ್ಲ ಅನ್ಸತ್ತೆ. ಏನೋ ಒಂದ್ ಐಡಿಯಾ ಮಾಡ್ಲೇಬೇಕು. ಮಮ್ಮಿ ಬರ್ದಿರೋ ಡೈರಿ ಸಕ್ಕದಾಗಿರುತ್ತೆ. ಏನಾದ್ರು ಒಂದ್ಸತಿ ಓದ್ಬಿಟ್ರೆ ಓದ್ತಾನೆ ಇರ್ತಾರೆ ಅವರು. ಹೌದು, ಬಟ್ ಅಮ್ಮನ್ ಡೈರಿನ ಹೇಗ್ ಓಪನ್ ಮಾಡ್ಸೋದು? ಅಂದ್ರೆ ಒಂದ್ ಕೆಲ್ಸ ಮಾಡೋಣ. ಏನು? ಮಮ್ಮಿ ಡೈರಿನ ಪಪ್ಪನ್ ಬ್ಯಾಗಲ್ಲಿ ಇಟ್ಬೇಡ. ಆಮೇಲೆ ಪಪ್ಪ ಆಫೀಸ್ಗೆ ಹೋಗ್ತಾರೆ. ಆಮೇಲೆ ಅವ್ರ ಬ್ಯಾಗ್ ನ ತೆಗಿತಾರೆ. ಅವಾಗ ಮಮ್ಮಿ ಡೈರಿ ಇರುತ್ತೆ. ಅವ್ರು ತೆಗ್ ನೋಡಿದಾಗ ಅವ್ರಿಗೆ ಕ್ಯೂರಿಯಾಸಿಟಿ ಬರುತ್ತೆ, ಹೆಂಗ್ ಇಲ್ಲಕ್ ಬಂತು ಅನ್ಬಿಟ್ಟು. ಅವಾಗ ಓದ್ತಾ ಇರ್ತಾರ, ಓದಿ ಹೋಗ್ತಾರೆ. ಈ ಪ್ಲಾನ್ 100% ಸೆಟ್ ಆಗುತ್ತೆ. ವಾ, ಸೂಪರ್ ಐಡಿಯಾ ಅಪ್ಪು. ಬಟ್ ಆದ್ರೆ ಅಮ್ಮಂಗ್ ಗೊತ್ತಾಗ್ಬಿಟ್ರೆ? ಏನ್ ಗೊತ್ತಾಗಲ್ಲ, ಗೊತ್ತಾದ್ರೂ ಆಮೇಲೆ ನೋಡ್ಕೋಣ. ಈಗ ಪ್ಲಾನ್ ಸಕ್ಸಸ್ ಆಗ್ಬೇಕಷ್ಟೇ. ಆದ್ರೆ ಡ್ರಾಯಿಂಗ್ ಓಪನ್ ಮಾಡಿದ್ರೆ ಗೊತ್ತಾಗತ್ತಲ್ವಾ ಅಪ್ಪು? ಅಯ್ಯೋ, ಪಪ್ಪ ಸಾಯಂಕಾಲ ಬರ್ತಾರಲ್ಲ, ಆಗ ಡೈರಿ ಎತ್ಕೊಂಡು ವಾಪಸ್ ಅಲ್ಲಿಂದೇ ಇಟ್ಬಿಡೋಣ. ಆಮೇಲೆ ನಮ್ಗೇನು ಗೊತ್ತಿಲ್ಲ ಅಂತ ಸುಮ್ಮನೆ ಇದ್ಬೇಡ. ಆದ್ರೆ ಅಪ್ಪು, ನೀನ್ ತುಂಬಾ ಡೇಂಜರ್ ಕಾಣೋ ಅಪ್ಪು. ನಾನು ಟೀಚರ್ ಮಗ. ನನ್ ಡೇಂಜರ್ ಅಲ್ಲ, ಬ್ರಿಲಿಯಂಟ್ ನಾನು. ಹಲೋ, ಸಾಕು, ನಾನು ಟೀಚರ್ ಮಗಳೇ. ಆಯ್ತು, ಸರಿ, ನೀನು ಬ್ರಿಲಿಯಂಟೆ, ನಾನು ಬ್ರಿಲಿಯಂಟೆ. ಈಗ ಬಾ, ಪಪ್ಪ ಆಫೀಸ್ಗೆ ಹೋಗಿದ್ಕಿಂತ ಮುಂಚೆ ಅವ್ರ ಬ್ಯಾಗಲ್ಲಿ ಡೈರಿ ಇಟ್ಬೇಡ. ಬಾ.